ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್. ನಮಗೆ ಒಂದೊಂದು ಇದು ತಿನ್ನಕ್ಕೆ ಒಂದು ಅಲ್ಲಿ ಕೂಲಿ ಮಾಡ್ಕೊ ಬರ್ಬೇಕು, ಇಲ್ಲಿ ನಾವು ತಿನ್ಬೇಕು ಸರ್. ನಮಗೆ ಆಸ್ಪತ್ರೆ ತೋರಿಸ್ಕೋಬೇಕು ಅಂದ್ರೂ ನಮಗೆ ದುಡ್ಡಿಲ್ಲ, ಕಾಸಿಲ್ಲ. ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಸರ್. ನಮ್ಮ ಬೆಂಬಲಕ್ಕೆ ಯಾರೂ ಇಲ್ಲ ಸರ್ ನಮಗೆ. ಹೊಳೆನರಸೀಪುರ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಿತ್ಯ ನರಕಯಾತನೆ ಅನುಭವಿಸುತ್ತಾ ಜೀವನ ಸಾಗಿಸುತ್ತಿರುವ ಬಡ ಕುಟುಂಬ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾಗಿದ್ದಾರೆ. ಹಳ್ಳಿ ಮೈಸೂರು ಹೋಬಳಿಯ ಬೀದರಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳನಾಯಕನಹಳ್ಳಿ ಸಮೀಪದಲ್ಲಿ ಸುಕನ್ಯಾ ನಾಗರಾಜೆಂಟಿ ಎಂಬ ಬಡ ಕುಟುಂಬ ಪುಟ್ಟ ಗುಡಿಸಲಿನಲ್ಲಿ ಇಬ್ಬರು ಮಕ್ಕಳು ಪೂರ್ಣಿಮಾ ಕುಮಾರಸ್ವಾಮಿ ಅವರ ಜೊತೆ 6 ವರ್ಷಗಳಿಂದ ವಾಸವಿದ್ದಾರೆ. ಸೋಗೆ, ಸೀಟು, ಪ್ಲಾಸ್ಟಿಕ್ ಕವರು, ಮರದ ಪೀಸುಗಳಿಂದ ಪುಟ್ಟ ಗುಡಿಸಲನ್ನ ನಿರ್ಮಿಸಿಕೊಂಡಿದ್ದಾರೆ. ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ ಅನಾಹುತಗಳೇ ಹೆಚ್ಚಾಗುವಂತಹ ರೀತಿಯಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಗುಡಿಸಲಿನ ಸಮೀಪ ವಿದ್ಯುತ್ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪದ ಸೌಲಭ್ಯ ಇರುವುದಿಲ್ಲ. ಮಳೆ, ಗಾಳಿ, ಗುಡುಗು ಸಮಯದಲ್ಲಿ ಅದರೊಳಗೆ ಯಾವ ರೀತಿ ಬದುಕುತ್ತಾರೆ ಎಂಬ ಶೋಚನೀಯ ಸ್ಥಿತಿಯಲ್ಲಿ ಜೀವನವನ್ನ ದುಡಿತಿದ್ದಾರೆ. ಮಳೆಗಾಳಿಯ ಯಾವುದೇ ಸಮಯದಲ್ಲಿ ಆ ಗುಡಿಸಲಿನ ಛಾವಣಿ ಗಾಳಿಪಟದಂತೆ ಹಾರಿ ಹೋಗಬಹುದು. ಗುಡಿಸಲಿನೊಳಗೆ ಒಂದು ಮೂಲೆಯಲ್ಲಿ ಅಡುಗೆ ಮನೆ, ಅಲ್ಲಿ ಮಲಗುವ ಸ್ಥಳ, ಪಕ್ಕದಲ್ಲಿ ಸಾಮಗ್ರಿಗಳ ಶೇಖರಣೆ, ಮತ್ತೊಂದು ಮೂಲೆಯಲ್ಲಿ ಸ್ನಾನದ ಜಾಗವನ್ನ ಇಟ್ಟು ಬದುಕನ್ನ ಸಾಗಿಸುತ್ತಿದ್ದಾರೆ. ನಮ್ಮ ಹೆಸರು ಸುಕನ್ಯಾ, ನೇರಳೆ ಗ್ರಾಮ, ಗುಜರಾತ್ ಜಮೀನ್ ಹತ್ರ ನಾವಿರೋದು. ನಮ್ಮ ಅತ್ತೆ ಅಣ್ಣನ ಜಮೀನಿಗೆ ಬಂದಿರೋದು. ಅವರು ನನಗೆ ಮಕ್ಕಳಿಲ್ಲ ಅಂತ ಇಲ್ಲಿಗೆ ಕರ್ಸ್ಕೊಂಡ್ರು. ನಾವು ಇದ್ದಿದ್ದು ಒಂದು ನೇರ್ಲೆಲ್ಲಿ ಮನೆ ಇತ್ತು, ಅದನ್ನು ನಮ್ಮ ಮಾವ ಏನೋ ನಮ್ಮ ಹೆಸ್ರು ಮಾಡಿಸ್ಕೊಳ್ದಲೇ ಅದನ್ನು ಇದು ಮಾಡಿದರು. ನಾವು ಅದನ್ನು ಮಾರ್ಬಿಟ್ಟು ಹೋಗಿ 8 ವರ್ಷ ಕುಶಲ್ನಗರ ತೊರೆನೂರು ಹೆಬ್ಬಾಲೆಯಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮ ಮನೆಯವರು. ಅಲ್ಲಿಂದ ಲಾಕ್ಡೌನ್ ಆದಮೇಲೆ ನಾವು ಇಲ್ಲಿ ಬಂದು ಸರ್. ನಾವು ಇಲ್ಲಿ ಬಂದ ಮೇಲೆ ಇವರು ನನಗೆ ಮಕ್ಕಳು ಇಲ್ಲ, ಯಾರೂ ಇಲ್ಲ, ನೀವು ನಾನು ನೋಡ್ಕೊಳ್ಳಿ, ನಮ್ಮ ಮನೆ ಕಟ್ಕೊಡ್ತೀವಿ. ನಮ್ಮ ಅತ್ತೆ ಅಣ್ಣ ನಿಂಗೇಗೌಡ ನರಸಮ್ಮ ಅವ್ರು ಮನೆ ಕಟ್ಕೊಡ್ತೀವಿ, ನಮ್ಮನ್ನು ನೋಡ್ಕೊಳ್ಳಿ, ಮನೆ ಕಟ್ಕೊಡ್ತೀವಿ, ಇಲ್ಲೇ ಕಟ್ಕೊಂಡು ನಮ್ಮನ್ನು ನೋಡ್ಕೊಂಡಿರಿ ಅಂತ ಅಂದರು. ಆವಾಗಲಿಂದ 5 ವರ್ಷದಿಂದ ಅವತ್ತು ಇವತ್ತು ಅಂತ ಇದು ಮಾಡ್ತಾಯಿದ್ದಾರೆ. ನಮಗೆ ಬಾರೆಯಲ್ಲಿ 3 ಎಕರೆ ಒಟ್ಟು 3 ಎಕರೆ ಜಮೀನು ಐತೆ. ಅದು ನಮ್ಮ ಹೆಸ್ರಲ್ಲಿಲ್ಲ, ನಮ್ಮ ಚಿಕ್ಕ ಮಾವನ ಹೆಸ್ರಲ್ಲಿ ಐತೆ. ಅದನ್ನು ನಾವು ಮಾಡಿಸ್ಕೋಬೇಕು ಸರ್. ಈಗ ಇಷ್ಟು ಕುಡಿಯೋಕ್ಕೆ ನೀರಿಲ್ಲ, ಮನೆ ಇಲ್ಲ, ಕರೆಂಟ್ ಇಲ್ಲ, ನಾವು ಅಂಥದ್ರಲ್ಲಿ ವಾಸ ಮಾಡ್ತಿದ್ದೀವಿ ಸರ್. 5 ವರ್ಷ ಆಯಿತು ಸರ್ ನಾವು ಇಲ್ಲಿ ಬಂದು. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್. ನಮಗೆ ಒಂದೊಂದು ಇದು ತಿನ್ನಕ್ಕೆ ಒಂದು ಅಲ್ಲಿ ಕೂಲಿ ಮಾಡ್ಕೊ ಬರ್ಬೇಕು, ಇಲ್ಲಿ ನಾವು ತಿನ್ನಬೇಕು ಸರ್. ಅಂಥದ್ರಲ್ಲಿ ನಮಗೆ ಮಕ್ಕಳಿಗೆ ಹುಷಾರಿಲ್ಲ, ಅವಳಿಗೆ ಎದೆ ನೋವು ಪ್ರಾಬ್ಲಮ್ಮು, ಏನೋ ಪ್ರಾಬ್ಲಮ್, ಮನೆಯವ್ರಿಗೆ ಎಲ್ಲರಿಗೂ ಒಟ್ಟೆ ಪ್ರಾಬ್ಲಮ್ ಸರ್. ನಮಗೆ ಆಸ್ಪತ್ರೆ ತೋರಿಸ್ಕೋಬೇಕು ಅಂದ್ರೂ ನಮಗೆ ದುಡ್ಡಿಲ್ಲ, ಕಾಸಿಲ್ಲ. ನಮ್ಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಸರ್. ಈಗ ಒಂದು 5 ವರ್ಷದಲ್ಲಿ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಹೊಳೆನರಸೀಪುರಕ್ಕೆ ಹೋಗಿ ಒಂದು ಅರ್ಜಿ ಕೊಟ್ಟೋ ಸರ್. ನಮಗೆ ಮನೆಯೂ ಇಲ್ಲ, ಜಮೀನು ಇಲ್ಲ ಸರ್, ನಮಗೊಂದು ಮನೆ ಬೇಕು ಸರ್ ಅಂತ ಕೇಳಿದ್ರು. ಅಲ್ಲಿಂದ ಬಿದ್ರಾಕದ್ದು ಪಂಚಾಯತಿಗೆ ಹೋಗಿ ಅಂದರು. ಅಲ್ಲಿಗೂ ಬಂದು ನಾವು ಕೊಟ್ಬಿಟ್ಟು ಬಂದು ಸರ್, ಏನು ಅಂತೂ ಅಂದಿಲ್ಲ ಸರ್. ನಾವು ನೀರು ಬೇಕು ಸರ್ ಅಂತ ಸಹಾಯವಾಣಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ ಅಂತ ಅಂದಿದ್ದಕ್ಕೆ ಅವರು ನೀವು ಬಂದು PDO ಹತ್ರ ಮಾತಾಡಿ ಅಂತ ಹೇಳಿದ್ರು ಸರ್. ನಮ್ಮ ಬೆಂಬಲಕ್ಕೆ ಯಾರೂ ಇಲ್ಲ ಸರ್ ನಮಗೆ. ನನ್ನ ಮಕ್ಕಳು ಒಬ್ಬ 5ನೇ ಕ್ಲಾಸ್ ಓದ್ತಾ ಇದ್ದಾನೆ, ಒಬ್ಬಳು SLC ಓದ್ತಾ ಇದ್ದು. ಅದು ಅರ್ಧಕ್ಕೆ ಇದು ಮಾಡಿದ್ದು ಸರ್, ಎದೆ ನೋವು ಅಂತ ನಾವು ಸ್ಕೂಲಿಗೆ ಕಳಿಸಿಲ್ಲ. ನನಗೆ ಯಾವುದು ಬೆಂಬಲ ಇಲ್ಲದೆ ಇರೋದಕ್ಕೆ ನಾವು ನನ್ನ ಮಗಳನ್ನೂ ಓದಿಸ್ತಾ ಇಲ್ಲ ಸರ್. ದೇವ್ರಂಗೆ ಬಂದು ಸರ್ ನನ್ನ ಕರ್ಕೊಬಂದು ನನ್ನ ಮಗಳನ್ನ ನಾನು ನೋಡ್ತೀನಿ, ನಾನು ಹುಷಾರು ಮಾಡ್ತೀನಿ ಅಂತ ಅವರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಸರ್. ನಾನಿದ್ದೀನಿ ಮುನ್ನುಗ್ಗಿ ಅಂತ ಅವರು ನಮ್ಮನ್ನು ಇಲ್ಲಿವರೆಗೂ ನಮ್ಮನ್ನು ಇದು ಮಾಡ್ತಾಯಿದ್ದಾರೆ. ನಿಮ್ಮನ್ನು ಯಾವತ್ತೂ ನಾನು ಕೈ ಬಿಡಲ್ಲ ಅಂತ ಅವರೇ ನನಗೆ ದೇವರಿದ್ದಂಗೆ ಸರ್. ಈ ಪರಿಸ್ಥಿತಿ ಇಷ್ಟೇ ಸರ್. ಕರೆಂಟ್ ಇಲ್ಲ, ನೀರಿಲ್ಲ, ನಮಗೆ ಮನೆ ಇಲ್ಲ, ಯಾವ ವ್ಯವಸ್ಥೆ ಇಲ್ಲ ಸರ್. ನಮಗೆ ರಸ್ತೆ ಇಲ್ಲ. ನಮಗೆ ತುಂಬ ಪ್ರಾಬ್ಲಮ್ಮು. ಕತ್ಲೆ ಟೈಮಲ್ಲೆಲ್ಲ ಓಡಾಡೋದಕ್ಕೆ ನಾವು ಕತ್ಲೆ ಮನೆಯಲ್ಲೇ ಇರಬೇಕು ಸರ್. ಅದು ಇನ್ನೇನಿಲ್ಲ ಸರ್. ನೀವೇ ನಮಗೆ ಹೆಲ್ಪ್ ಮಾಡಬೇಕು, ನೀವೇ ನಮಗೆ ಎಲ್ಲ. ನಾವು ಒಂದು ಹೊತ್ತು ಚೆನ್ನಾಗಿರ್ತೀನಿ, ಇನ್ನೊಂದುಗಳಿಗೆ ನಿಜನೇ ಬರಲ್ಲ. ಸುತ್ತಲೂ ಸಾಕದಿ ಮಕ್ಕಳವೆ ಏನೋ ಅಂತಂದ್ರೆ ಗಾಬರಿ ನನಗೆ. ಯಾವಾಗಲೂ ಒಂದು ಕಣ್ಣಲ್ಲಿ ಇದ್ದೆ, ಒಂದು ಕಣ್ಣಲ್ಲಿ ಆಗಿರ್ತೀನಿ. ಇವರಿಗೆ ಸರ್ಕಾರದ ಯೋಜನೆಯಲ್ಲಿ, ವಸತಿ ಯೋಜನೆಯಲ್ಲಿ ಮನೆ ಕೊಡಬೇಕು ಅಂತ ಹೇಳಿದರೆ ಇವರ ಹೆಸರಲ್ಲಿ ಜಾಗ ಇಲ್ಲ. ಅದು ಒಂದು ಸಮಸ್ಯೆಯಾಗಿದೆ. ಇವರ ಹೆಸರಲ್ಲಿ ಜಾಗ ಮಂಜೂರಾಗಿದ್ದು ಯಾವುದಾದ್ರೂ ಯೋಜನೆಗಳಲ್ಲಿ, ಸರ್ಕಾರದ ವಸತಿ ಯೋಜನೆಗಳಲ್ಲಿ ಮನೆಯನ್ನು ಇವರಿಗೆ ಮಂಜೂರು ಮಾಡಿ ಕೊಡಲಿಕ್ಕಾಗ್ತದೆ. ಇಲ್ಲಾಂತೇಳಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ನಿವೇಶನ ರಹಿತರಿಗೆ
ನಿವೇಶನ ಕೊಡುವಂಥ ಯೋಜನೆ ಇರ್ತದೆ. ಅದಕ್ಕೆ ಗ್ರಾಮ ಪಂಚಾಯತ್ನಲ್ಲಿ ಇವರದ್ದು ನಿವೇಶನ ರಹಿತರ ಪಟ್ಟಿಗೆ ಹೆಸರನ್ನು ಸೇರಿಸಿಕೊಂಡು ಇವರ ಅಪ್ಲಿಕೇಶನ್ ಪಡ್ಕೊಂಡು ಗ್ರಾಮ ಪಂಚಾಯತ್ನಿಂದ ಸರ್ಕಾರಿ ಜಾಗವನ್ನು ಗುರುತಿಸಿ ಅಲ್ಲಿ ನಿವೇಶನಕ್ಕೆ ಅದನ್ನು ಲೇಔಟ್ ಮಾಡಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅದನ್ನು ಕಡತವನ್ನು ಕಳಿಸಿ ಅಲ್ಲಿಂದ ನಿವೇಶನವನ್ನು ಮಂಜೂರು ಮಾಡಿ ಹಕ್ಕುಪತ್ರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಪಡ್ಕೊಳ್ಬೋದು. ಆಮೇಲೆ ತತ್ಕಾಲಕ್ಕೆ ಈಗ ಇವರಿಗೆ ವಿದ್ಯುತ್ ಇಲ್ಲ. ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ನಿರಂತರ ಜ್ಯೋತಿ ಯೋಜನೆಯಲ್ಲಿ ಈಗ ಇಲ್ಲಿ KEBಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಈಗ ಪಂಚಾಯತ್ PDOಗೆ ಹೇಳ್ತೇನೆ, ಅದನ್ನು ಅಪ್ಲಿಕೇಶನ್ ಕೊಟ್ಟು ಅಲ್ಲಿಂದ ಅವರಿಗೆ ವಿದ್ಯುತ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವ. ಆಮೇಲೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಇದು ಬೇರೆ ಸರ್ವೆ ನಂಬರ್ನಲ್ಲಿ ಕಟ್ಟಿಕೊಂಡಿದ್ದಾರೆ, ಸ್ವಲ್ಪ ದೂರದಲ್ಲಿ ಇದೆ. ಅದು ಈಗ ತತ್ಕಾಲಕ್ಕೆ ಇಲ್ಲೇ ಖಾಸಗಿಯವರಿಗೆ ಕುಡಿಯುವ ನೀರು ವ್ಯವಸ್ಥೆ ಇದೆ, ಅದರಿಂದ ಕುಡಿಯುವ ನೀರನ್ನು ಕೊಡುವಂಥ ವ್ಯವಸ್ಥೆ ಪಂಚಾಯತ್ನವರಿಗೆ ಹೇಳಿ ಅದನ್ನು ಮಾಡಿದ್ದಾರೆ. ಆಮೇಲೆ ಅವರು ವೈದ್ಯಕೀಯ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ನಿಂದ ಅದು 25% ನಿಧಿಯಲ್ಲಿ ಒಂದು ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಗ್ರಾಮ ಪಂಚಾಯತ್ನಿಂದ ಅದನ್ನು 25% ವೆಚ್ಚ ವೈದ್ಯಕೀಯ ವೆಚ್ಚಕ್ಕೆ ಕೊಡಲಿಕ್ಕೆ ಭರಿಸಲಿಕ್ಕೆ ಅದನ್ನು ನಾನು ಪಂಚಾಯತ್ PDOಗೆ ಈಗ ಹೇಳ್ತೇನೆ, ಅವರು ಅದನ್ನು ಭರಿಸಲಿ. ಮತ್ತು ಅದೇ ಮುಂದಿನ ದಿನಗಳಲ್ಲಿ ಜಾಗದವರು ಏನಾದರೂ ಮಾಲೀಕರು ಅವರಿಗೆ ಒಂದು 5 ಗುಂಟೆಯಷ್ಟು ಜಮೀನನ್ನು ಅವರ ಹೆಸರಿಗೆ ಮಾಡಿಕೊಟ್ಟರೆ ಗ್ರಾಮ ಪಂಚಾಯತ್ನಿಂದ ಯಾವುದಾದ್ರೂ ಯೋಜನೆಗಳಲ್ಲಿ ಅವರಿಗೆ ಸ್ವಂತ ಮನೆಯನ್ನು ಮಂಜೂರು ಮಾಡಿಸಿ ಕೊಡ್ತೇವೆ. ಇದು ಆಗಬೇಕು, ಅವರಿಗೆ ಜಾಗ ಫಸ್ಟಿಗೆ ಅವರಿಗೆ ಮಂಜೂರಾತಿ ಆಗಬೇಕು. ಅದಾದ ನಂತರ ಈಗ ಮುಂದೆ ಸರ್ಕಾರದಿಂದ ಬರುವಂಥ ಯೋಜನೆಗಳಿರುತ್ತವೆ, ಆ ಯೋಜನೆಗಳಲ್ಲಿ ಪಂಚಾಯತ್ನಿಂದ ಅವರು ಪಂಚಾಯತಿಗೆ ಅಪ್ಲಿಕೇಶನ್ ಕೊಡಬೇಕು, ಪಂಚಾಯತ್ ಮೂಲಕ ಅದನ್ನು ಮಂಜೂರಾತಿ ಮಾಡಿಸ್ತೇವೆ. ಈಗ ಅವ್ರ ಅಪ್ಲಿಕೇಶನ್ ಗ್ರಾಮ ಪಂಚಾಯತಿಂದ ನನಗೆ ಕೊಡಲಿ, ನಾನು ತಹಶೀಲ್ದಾರ್ಗೆ ಇದನ್ನು ಮುಖತಃ ಅವರ ಜೊತೆ ಮಾತಾಡ್ತೇನೆ. ಪಂಚಾಯತ್ ಮೂಲಕ ನನಗೆ ಅವ್ರ ಅಪ್ಲಿಕೇಶನ್ ತಗೊಂಡು ಸಬ್ಮಿಟ್ ಮಾಡಲಿ. ಎಲ್ಲಾದರೂ ಜಾಗ ಇದೆ ಅಂತ ಹೇಳಿದರೆ, ಇದು ಸರ್ಕಾರಿ ಏನಾದರೂ ಜಾಗ ಬಂದರೆ ಅವ್ರಿಗೆ 90% ಕೂಡ ಕೊಡ್ಬೋದಿತ್ತು. ಅದು ಸರ್ವೆ ನಂಬರ್ ಜಾಗ ಅಂತ ಬರೋ ಕಾರಣ ಅದು ಕಾರ್ಯಸಾಧುವಲ್ಲ. ಅದು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.